ಯಶಿಕಾ ಮತ್ತು ಡ್ಯಾಡಿ 3 ಜನ ಫಸ್ಟ್ ಟೈಮ್ ಎವರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲಿ ಹೋಗ್ತೀವಿ ಮತ್ತು ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ವುಡ್ ಡೆಫಿನೆಟ್ಲಿ ಎಂಜಾಯ್ ವಾಚಿಂಗ್ this vlog. And if you like this vlog, make sure like, share, comment and subscribe to my channel. So we are super excited. ಮತ್ತೆ ಒಂದು ಕಡೆ ತುಂಬ ಬೇಜಾರು, ನಮ್ಮ ಮಮ್ಮಿ ಸೋನು ಪಾಪು ಯಾರು ಬರ್ತಾರಲ್ಲ ಅಂತ. So yeah, let's get started with today's vlog. ಸೊ ಗೈಸ್, ಇವತ್ತು ನಾನು ಎಲ್ಲ ಹುಡುಗಿರಿಗೆ ಇಷ್ಟ ಆಗುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದ್ಯಾಟ್ಸ್ ಪ್ರೊಫೆಷ್ನಲ್ ವಾಲ್ಯೂಮೈಸರ್ ಹೇರ್ ಡ್ರೈಯರ್ ಫ್ರಮ್ ದ ಬ್ರ್ಯಾಂಡ್ ಅಗ್ಯಾರೋ. ಸೊ ಇದರಲ್ಲಿ ನೀವು ನೋಡ್ಬೋದು ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಗೋಲ್ಡಲ್ಲಿದೆ ಆ್ಯಂಡ್ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ನಾನು ಇನ್ನು ಮುಂದೆ ವಿಡಿಯೋಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾನು ಜಸ್ಟ್ ಹೇರ್ನ ಶವರ್ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ನಾವು ಇದನ್ನು ಯೂಸ್ ಮಾಡಿ ನೋಡೋಣ. ಐ was literally shocked with the result, guys. You can see just with one trial it was just amazing. So it's really 3 heat and 2 speeds ಇರುತ್ತೆ. 24K ಗೋಲ್ಡ್ ಸ್ಟೈಲಿಂಗ್ ಸರ್ಫೇಸ್ ಆಗಿರೋದ್ರಿಂದ ಹೀಟ್ನ ತುಂಬ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಎಲ್ಲ ಹೇರ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ಆ್ಯಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇದೆ ಮತ್ತು ಸ್ವಿಯಲ್ ಪವರ್ ಕೋಡ್ ಇದೆ. ಆಮೇಲೆ 1200 ವಾಟ್ಸ್ ಪವರ್ ಕೂಡ ಇದೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ 1 year ವ್ಯಾರಂಟಿ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಹೆಡ್ ಬ್ರಷ್ ಬಂದ್ಬಿಟ್ಟು ಸೆರಾಮಿಕ್ ಟೋರ್ಮಲೈನಿಂದ ಕೋಟ್ ಆಗಿರುತ್ತೆ ಅಲಾಂಗ್ ವಿತ್ ಅಯೋನಿಕ್ ಟೆಕ್ನಾಲಜಿ ಟು ರೆಡ್ಯೂಸ್ ಫ್ರಿಸ್. ಸೊ ನನ್ನ ಹೇರ್ ಬಂದ್ಬಿಟ್ಟು ತುಂಬ ಫ್ರಿಝಿ ಆಗಿರುತ್ತೆ. ಆ್ಯಸ್ ಯು ಕ್ಯಾನ್ ಸಿ, ನಾನು ಸ್ಟ್ರೈಟ್ ಮಾಡಿದ್ರೂ ಇಷ್ಟು ಸ್ಮೂತ್ ಫಿನಿಶ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಅಮೇಝಿಂಗ್. ಸೊ ಗೈಸ್, ಯು ಕ್ಯಾನ್ ಸಿ ದ ವಿಸಿಬಲ್ ಡಿಫ್ರೆನ್ಸ್. ಈ ಕಡೆ ನಾನು ಬ್ಲೋ ಡ್ರೈ ಮಾಡಿದ್ದೀನಿ, ವಾಲ್ಯೂಮ್ ನೋಡ್ಬೋದು ನೀವು, ಮತ್ತು ದ ಇನ್ಸ್ಟೆಂಟ್ ಲಿಯರ್ಸ್ ನಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಜಸ್ಟ್ ಮೈ ನ್ಯಾಚುರಲ್ ಹೇರ್ ವಿತೌಟ್ ಎನಿ ಬ್ಲೋ ಡ್ರೈ ಆರ್ ನಥಿಂಗ್. ಆ್ಯಂಡ್ ಯಾ, ದಿಸ್ ಇಸ್ ಲೈಕ್ ಐ ಆಮ್ ಲವಿಂಗ್ ದ ಪ್ರಾಡಕ್ಟ್ ಸೋ ಮಚ್. ಸೊ ನೆಕ್ಸ್ಟ್ ಇವಾಗ ಈ ಸೈಡ್ ಕೂಡ ಮಾಡಿಕೊಂಡು ಆಮೇಲೆ ನಿಮಗೆ ಔಟ್ಕಮ್ನ ತೋರಿಸ್ತೀನಿ. ನಿಮಗೆ ಡಿಫ್ರೆಂಟ್ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಈ ಥರ 2 ಹೇರ್ ಸೆಕ್ಷನ್ಸ್ನ ಡಿವೈಡ್ ಮಾಡಿ ಫಸ್ಟ್ ಒಂದು ಕಡೆ ಮಾಡಿ ನಿಮಗೆ ತೋರಿಸಿದ್ದು. ಸೊ ಐ ಆಮ್ ಇನ್ ಲವ್ ವಿತ್ ದಿಸ್ ಪ್ರಾಡಕ್ಟ್. ಸೊ ಇದನ್ನು ನಾನು ಡ್ರೈಯರ್ ಆಗಿ, ವಾಲ್ಯೂಮೈಸರ್ ಆಗಿ, ಸ್ಟ್ರೈಟ್ನರ್ ಆಗಿ, ಕರ್ಲರ್ ಆಗಿ ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಬೋದು. ದಿಸ್ ಇಸ್ ಸೋ ಹೆಲ್ಪ್ಫುಲ್ ಟು ಸ್ಟೈಲ್ ಮೈ ಹೇರ್. ಸೊ ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟೊಂದು ಪ್ರಾಡಕ್ಟ್ಸ್ನ ಇಟ್ಕೊಳೋ ಬದಲು ಇದು ಒಂದು ಪ್ರಾಡಕ್ಟ್ನ ಇಟ್ಕೊಂಡು ನೀವು ಮಲ್ಟಿ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ನನಗಂತೂ ಒಂದು ಸಿಂಗಲ್ ಬ್ಲೋ ಬ್ರಷಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಯೂಸ್ ಮಾಡಿದ್ಮೇಲೆ ಐ ವುಡ್ 100% ರೆಕಮೆಂಡ್ ಯು ಗೈಸ್ ಟು ಯೂಸ್ ದಿಸ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ನೀವು ಬೇಕಾದಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದರಲ್ಲಿರೋ ಇಷ್ಟು ಬೆನಿಫಿಟ್ಸ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಆ್ಯಂಡ್ ನಿಮಗೂ ಕೂಡ ನಿಮ್ಮ ಹೇರ್ನ ಇನ್ನೂ ಚೆನ್ನಾಗಿ ಸ್ಟೈಲ್ ಮಾಡೋಕ್ಕೆ ಇಷ್ಟ ಆದರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ಔಟ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ಬೈ ಇಟ್. ಚೆನ್ನಾಯ್ತು. ಅಯ್ಯೋ ಅಬ್ಬಬ್ಬ, ನೆನ್ಸ್ಕೊಂಡು ಅಳ್ಬೇಡ ನನ್ನ. ಬರೋದು ನಿನ್ನೆ ನೆನ್ಸ್ಕೊಂಡು. ಹೌದು, ನಾನು ನೆನ್ಸ್ಕೊಂಡು ನನ್ನ ಗಂಡು ಮಕ್ಳು ಬರ್ತಾರೆ ಇವಾಗ. ಸರಿ, ಬಾಯ್ ಬಾಯ್ ಬಾಯ್, ಸಿ ಯು. I'm going to enjoy 3 days without you guys. ನಿನ್ನ ಪಪ್ಪ ಇಲ್ಲ ಅಂದ್ರೆ ಎಂಜಾಯ್ ಮಾಡ್ತೀಯಾ, ಇನ್ನು ಸ್ಫೂರ್ತಿ ಇಲ್ಲ ಅಂದ್ರೂ ಎಂಜಾಯ್ ಮಾಡ್ತೀಯಾ. ಅವರಿಬ್ಬರನ್ನ ಮಿಸ್ ಮಾಡ್ಕೊಳಲ್ಲ, ನನ್ನ ಮತ್ತೆ ಜಾಸ್ತಿ ಮಿಸ್ ನಾನು ಹಚ್ಕೊಳಲ್ಲಮ್ಮ. 3 ದಿವಸ ಇರೋಕ್ಕಾಗಲ್ಲಮ್ಮ, ನನ್ನ ನಮಗೆ ಆಗಲ್ಲ ಪಿಂಕಿ. ಅವ್ರು ಎಲ್ಲ ಅಂದ್ರೆ ಬರಲ್ಲ, ನೀನೊಬ್ಬಳು ಬೇಕಾಗಿತ್ತು. ಚೆನ್ನಾಗಿದ್ಯಾ ರೀ, ಸೂಪರ್ ಆಗಿದ್ಯಾ, ಚೆನ್ನಾಯ್ತು ಚೆನ್ನಾಯ್ತು ರೀ. ನನ್ನ ಮಗು ಬಂದರೆ ಉಸೂರು ಅಂತಾನೆ, ಅವನಿದ್ದಾಗ ಹೋದ್ರೂ ಉಸೂರು ಅಂತಾನೆ. ಅದಕ್ಕೂ ನಾವು ಹೋಗೋದೇ ಬೇಡ, ಹಂಗೆ ಅನ್ಬೇಡ. ಹಾಂ, ಸೊ ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಮಮ್ಮಿನ, ಸೋನುನ, ಪಾಪುನ ಎಲ್ಲನೂ ಬಿಟ್ಬಿಟ್ಟು ನಾವು 3 ಜನ ಹೋಗ್ತಾ ಇರೋದಲ್ಲ. ಸೊ ಅದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು, ಅದರಲ್ಲಿ ತುಂಬ ಎಮೋಷ್ನಲ್ ಆಗಿತ್ತು. ಯಾಕಂದರೆ ನಮ್ಮ ಮಮ್ಮಿ ಹೋಗುವಾಗ ಫುಲ್ ಹತ್ಕೊಂಬಿಟ್ರು ಆ್ಯಂಡ್ ನನಗೂ ಹಂಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ಐ ವಾಸ್ ಬಿಟ್ ಎಮೋಷ್ನಲ್. ಆ್ಯಂಡ್ ಅದಾದಮೇಲೆ ನಾವು ಮನೇನ ಬಿಟ್ವಿ ಫೈನಲಿ. ಆ್ಯಂಡ್ ಹೋಗೋ ಜರ್ನಿ ಫುಲ್ ಸ್ಯಾಡಾಗೇ ಇತ್ತು. ನಾನು ಒಂದು ಕಡೆ ಬೇಜಾರು, ಯಶಿಕಾ ಒಂದು ಕಡೆ ಬೇಜಾರು. ಏರ್ಪೋರ್ಟ್
ಶೂಟ್ಗೆ ಹೋಗೋವರೆಗೂ ಹಿಂಗೆ ಬೇಜಾರಲ್ಲೇ ಹೋದ್ವಿ ಇಬ್ಬರು ಕೂಡ. ನಮ್ಮ ಡ್ಯಾಡಿಗೂ ಕೂಡ ಅಷ್ಟೇ ಬೇಜಾರಾಗ್ತೈತೆ, ಆದರೆ ಅವ್ರು ಹೇಳ್ಕೊಳಲ್ಲ ತೋರಿಸ್ಕೊಳಲ್ಲ ಇದೇ ಥರ. ಆ್ಯಂಡ್ ನಾವು ಹೋದ್ಮೇಲೆ ಹೋದ್ಮೇಲೆ ಇನ್ನೂ ಹೆಂಗೆ 2 ದಿನ ಇವ್ರನ್ನ ಬಿಟ್ಟಿರೋದು ಅಂತ. ಯೂಶ್ವಲಿ ನಾನು ಮನೇನ ಬಿಟ್ಟು ಹೋದ್ರೂ ನಂಗೆ ಅಷ್ಟು ಮನೆ ಕಡೆ ಅಷ್ಟು ಜ್ಞಾನ ಇರಲ್ಲ, ಆದರೆ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ನಾನು ವೆರಿ ಫಸ್ಟ್ ಟೈಮ್ ಇಷ್ಟು ವೆರಿ ಡೀಪ್ ಆಗಿ ಇಮೋಷ್ನಲ್ ಆಗಿದ್ದೆ. ಯಶಿಕ್ ಅಳಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಏರ್ಪೋರ್ಟ್ ರೀಚ್ ಆಗಬೇಕು ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆ್ಯಂಡ್ ಅದು ಹಿಂಗೆ ಅವಳನ್ನ ನಾನು ನಗಿಸ್ಕೊಂಡು ಅವಳು ನಗಿಸ್ಕೊಂಡು ಹಿಂಗೆ ಹೋದ್ವಿ. ಇವಾಗ ನನಗೆ ಅವಳೇ ಇರೋದು, ಅವಳಿಗೆ ನಾನೇ ಇರೋದು, ಒಬ್ರಿಗೊಬ್ರು ಇವಾಗೆ ಆಗೋದು. ಯೂಶ್ವಲಿ ನಾವು ಮನೇಲಿದ್ದರೆ ನನಗೆ ಅವಳನ್ನ ನೋಡಿದ್ರೆ ಆಗಲ್ಲ, ಅವಳಿಗೆ ನನ್ನ ನೋಡಿದ್ರೆ ಆಗಲ್ಲ. ಇವಾಗ ಈ ಬಾಂಡಿಂಗ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. ಆ್ಯಂಡ್ ನಾವು ಟರ್ಮಿನಲ್ 2ಗೆ ಹೋಗಬೇಕಾಗಿತ್ತು, ಬಟ್ ಹಂಗೆ ಕನ್ಫ್ಯೂಸ್ ಆಗಿಬಿಟ್ಟು ಟರ್ಮಿನಲ್ 1 ಹತ್ರ ಬಂದುಬಿಟ್ವಿ. ನಾನು ತಿರ್ಗಾ ಯೂಟರ್ನ್ ತೊಗೊಂಡು ಟರ್ಮಿನಲ್ 2ಗೆ ಹೋದ್ವಿ. ಸೊ ಇದು ಫಸ್ಟ್ ಟೈಮ್ ನಾನು ಲೈಕ್ ಲೈವಲ್ಲಿ ನೋಡಿದ್ದು. ಯೂಶ್ವಲಿ ಫೋಟೋಸಲ್ಲಿ ಇಲ್ಲಿ ಎಲ್ಲ ನೋಡಿದ್ದೀನಿ, ಬಟ್ ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿ ಅನಿಸ್ತು, ಫುಲ್ ಗೋಲ್ಡ್ ವೈಬ್ಸ್ ಸಿಗ್ತಾಯಿತ್ತು. ಆ್ಯಂಡ್ ಇಬ್ಬರು ಹತ್ತಿರೋದು ಕಾಣಿಸ್ಬಾರ್ದು ಅಂತ ಇಬ್ಬರು ಗೋಗಲ್ಸ್ ಹಾಕ್ಕೊಂಡು ಮ್ಯಾನೇಜ್ ಮಾಡಿಬಿಟ್ವಿ ಹಾಗೆ. ಆ್ಯಂಡ್ ಒಳಗಡೆ ಹೋಗಿದ ತಕ್ಷಣ ವಿ ವೇರ್ ಆಲ್ ಸೆಟಲ್ ಡೌನ್. ಆಮೇಲೆ ಅಲ್ಲೋಗಿ ವಿಡಿಯೋ ಕಾಲ್ ಮಾಡಿ, ನಾನಂತೂ ಲೈಕ್ ನಾರ್ಮಲಿ ಕೂಡ ನನ್ನ ಫೋನಲ್ಲಿ ನಾನು ಯಾರ ಜೊತೆನೂ ಮಾತಾಡಲ್ಲ. ಇನ್ಫ್ಯಾಕ್ಟ್ ಮಾತಾಡಿದ್ರೂ ನಮ್ಮ ಮಮ್ಮಿ ಹತ್ರ ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಅಂದರೆ 2-3 ಮಿನಿಟ್ಸ್ ಅಷ್ಟೇ ನಾನು ಮಾತಾಡೋದು. ಅದರಲ್ಲಿ ವೀಡಿಯೋ ಕಾಲ್ ಮಾಡಿ ಗಂಟೆ ಮಾತಾಡ್ತಾನೇ ಇದ್ದೀನಿ ನಾನು. ನಂಗೆ ಇರೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಮಮ್ಮಿ ಜೊತೆ ಡ್ಯಾಡಿನಾದರೂ ಇದ್ದರೆ ಓಕೆ ಏನೋ ಅನ್ಬೋದು, ಬಟ್ ಮಮ್ಮಿ ಒಬ್ಬರೇ ಇವರಿಬ್ಬರ ಜೊತೆ ಹೆಂಗಿರ್ತಾರೆ ಅಂತ ಅದ್ರ ಜೊತೆಗೆ ಇನ್ನೂ ಬೇರೆ ಎಲ್ಲ ಭಯ, ಹಿಂಗೆ ಏನೇನೋ ಭಯ ಆಗ್ತಾಯಿತ್ತು. ಬಟ್ ಸ್ಟಿಲ್ ಹೋಗ್ಬಿಟ್ಟು ಚೆಕ್-ಇನ್ ಆಗಿಬಿಟ್ಟು, ಅಲ್ಲಿಗೂ ನಾವು ಲೇಟಾಗಿ ಹೋಗಿದ್ವಿ, ಯಾಕಂದರೆ ಹೋಗ್ಬಿಟ್ಟು ಅಲ್ಲಿ ಏರ್ಪೋರ್ಟಲ್ಲೆಲ್ಲ ಕಾಯೋದು ನಂಗೆ ಇಷ್ಟ ಆಗೋಲ್ಲ. ಸುಮ್ಮನೆ ಹೋಗಬೇಕು, ಚೆಕ್-ಇನ್ ಮಾಡಬೇಕು, ಹಂಗೆ ಹೋಗ್ತಾ ಇರಬೇಕು, ಹಿಂಗೆ ನನಗೆ ಇಷ್ಟ. ಸೊ ಅದಕ್ಕೆ ಹೋಗಿ ಚೆಕ್-ಇನ್ ಮಾಡಿದ ತಕ್ಷಣ ಒಂದು 5 ನಿಮಿಷಕ್ಕೆಲ್ಲ ಹೋಗ್ಬಿಟ್ವಿ ನಾವು ಒಳಗಡೆ. ಆಮೇಲೆ ಸರಿ ಫೋಟೋನಾದರೂ ಇಟ್ಕೊಳ್ಳೋಣ, ನಾವು 3 ಜನ ಬಂದಿದ್ದೀವಿ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಫೋಟೋಸ್ ಪಿಕ್ಚರ್ಸ್ ಎಲ್ಲ ಇಟ್ಕೊಂಡ್ರಿ. ಸೊ ಈ ಥರ ಟೈಮಲ್ಲೆಲ್ಲ ಚಿಚ್ಚ, ನಿತಿನ್ ಮತ್ತು ಬಾಲಾಜಿ ಅಂಕಲ್ ಮತ್ತು ರವಿಚಂದ್ರ ಅಂಕಲ್ ಎಲ್ಲರೂ ಮನೆ ಹತ್ರನೇ ಇದ್ದರು. ಲೈಕ್ ಎಲ್ಲರೂ ಹೋಗ್ತಾ ಬರ್ತಾ ಎಲ್ಲ ಇದ್ರಲ್ಲ, ಸೊ ಅದಕ್ಕೆ ಅಷ್ಟು ಭಯ ಇರಲ್ಲ. ಆದ್ರೂ ಅದೊಂಥರ ಭಯ ಅಲ್ವಾ ಇವಾಗ. ಅಯ್ಯೋ ನನಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ, ಬಟ್ ಸ್ಟಿಲ್ ಐ ವಾಸ್ ವೆರಿ ಸ್ಕ್ಯಾರ್ಡ್. ಆ್ಯಂಡ್ ಇವಾಗ ಅಲ್ಲಿರೋದು ಮಾಲಲ್ಲಿ ಏನೇನಿದೆ ಹೊಸ್ದಾಗಿ ಏನೇನೆಲ್ಲ ಮಾಡಿದ್ದಾರೆ ಅಂತೆಲ್ಲ ಅಲ್ಲಿ ನೋಡಿದ್ವಿ. ಆಮೇಲೆ ನಮ್ಮ ಡ್ಯಾಡಿ ಎಲ್ಲೋದ್ರೂ ಇದು ಬೇಕಾ ಅದು ಬೇಕಾ, ಇಲ್ಲೇನೋ ತೊಗೊತೀರಾ ಇಲ್ಲೇನೋ ಮಾಡ್ತೀರಾ ಅಂತ ನಮ್ಮ ಡ್ಯಾಡಿ ಇನ್ನೂ ಎಕ್ಸ್ಟ್ರಾ ಕೇರ್. ಇವಾಗ ನಮ್ಮ ಮಮ್ಮಿ ಜೊತೆ ಹೋದರೆ ನಾವು ಏನೇ ಬೇಕಿದ್ರು ಮಮ್ಮಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿದ್ರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿನ ಕೇಳ್ತಾರೆ. ಆದರೆ ಇಲ್ಲಿ ಡೈರೆಕ್ಟ್ ಡೀಲ್ ವಿತ್ ಡ್ಯಾಡಿ ಅದೊಂಥರ ಅನಿಸ್ತಾ ಇತ್ತು. ಬಟ್ ವೇರ್ ಎವರ್ ವಿ ಗೋ, ವಾಟ್ ಎವರ್ ಇಟ್ ಈಸ್, ನನಗೆ ಫಸ್ಟ್ ಫ್ಯಾಮ್ಲಿ ಅಂತಲೇ ಲೈಕ್ ಮೋಸ್ಟ್ ಆಫ್ ದೆಮ್ಗೆ ಅದೇ ಇರುತ್ತೆ. ಬಟ್ ನನ್ನ ಕೇಳೋದಾದರೆ ಲೈಕ್ ಫಸ್ಟ್ ಆಲ್ವೇಸ್ ಫ್ಯಾಮಿಲಿ ವಾಟ್ ಎವರ್ ಇಟ್ ಈಸ್. ಸೊ ಅದಕ್ಕೆ ಅಲ್ಲಿ ಫುಲ್ ಬೇಜಾರಾಗ್ತಾ ಹೋದ್ವಿ. ಆದರೆ ಒಂದು ಹ್ಯಾಪಿ ಥಿಂಗ್, ನಮ್ಮ ಅಪ್ಪ ಜೊತೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಯ್ತು. ಆ್ಯಂಡ್ ಅವರು ಫ್ರೀಯಾಗಿದ್ರು ಈ ಟೈಮ್ ನಾವು ಕೇಳಿದ ತಕ್ಷಣ ಹ್ಞೂ ಅಂತಂದರು. ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ನಮ್ಮ ಜೊತೆ ಬಂದಿದ್ರಲ್ಲ, ಅದೇ ವೆರಿ ಹ್ಯಾಪಿ ಥಿಂಗ್. ಯೂಶ್ವಲಿ ಅವ್ರ ಮನೇಲೆಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಮ ಡ್ಯಾಡಿಗೆ ಇಷ್ಟ ಆಗೋಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಅವ್ರ ಕೆಲಸ ಅಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಯಾವಾಗೋ ಒನ್ ಟೈಮ್ ತುಂಬ ರೇರಾಗಿ ಇಡೀ ದಿನ ಮನೇಲಿರೋದು. ಯೂಶ್ವಲಿ ಇವಾಗ IT ಎಂಪ್ಲಾಯೀಸ್ಗೆಲ್ಲ ಸ್ಯಾಟರ್ಡೇ ಸಂಡೇ ಹಾಲಿಡೇ ಅಂತೆಲ್ಲ ಸಿಗುತ್ತೆ, ಸೊ ಅವ್ರ ಮನೇಲಿರ್ತಾರೆ. ಬಟ್ ನಮ್ಮ ಡ್ಯಾಡಿ ಆ ಥರ ಅಲ್ಲ, ಯಾವಾಗ್ಲೂ ಕೆಲಸ ಇರುತ್ತೆ, ಮಾಡ್ತಾ ಇರ್ತಾರೆ. ಬೆಟ್ಟಲ್ಲಿ ಸೋತಿ ನನಗೆ ದುಡ್ಡು ಕೊಟ್ಟಿದ್ದಾರೆ. ನಾನು 500 ಕೇಳಿದ್ರೆ 1000 ಕೊಟ್ಟಿದ್ದಾರೆ. ಕಾಂಜಿ ತಾತ ಸೊ ಅದಕ್ಕೆ ಈ ಥರ ಎಲ್ಲ ಇದ್ದಾಗ ನಮ್ಮ ಡ್ಯಾಡಿ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಓ ಸರಿ ಹೋಗೋಣ ಅಂತೆಲ್ಲ ಹೇಳ್ತಾರೆ. ಅವ್ರು ಎಷ್ಟೇ ಬ್ಯುಸಿ ಇರಲಿ ಫ್ಯಾಮಿಲಿಗಂತ ಟೈಮ್ ಮಾಡ್ಕೊತಾರೆ. ಆ್ಯಂಡ್ ನೀವು ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರ ಎಷ್ಟೊಂದು ಸತಿ. ಆ್ಯಂಡ್ ಇಲ್ಲಿ ನಾನು ಯಶಿಕಾ ಬೆಟ್ ಹಾಕಿದ್ವಿ ಬಿಗ್ ಬಾಸಿಗೆ ಯಾರು ವಿನ್ ಆಗ್ತಾರೆ ಅಂತ. ಅವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯೋಗೆ ನಾನು ಯಶಿಕಾ ಬೆಟ್ ಹಾಕಿದ್ದು. ಸೊ ಅದಕ್ಕೆ ಅವಳು ಸೋತೋದ್ಲು, ಅದಕ್ಕೆ ನಾನು ವಿನ್ ಆದೆ. ನಂಗೆ 500 ಕೊಡಬೇಕು ಅಂತ ಹೇಳಿದ್ದೆ. ಹಿಂಗೆ ನಾನು ಗೆದ್ದರೆ ನಾನು 500 ನನಗೆ ಕೊಡಬೇಕು, ಇಲ್ಲ ಅವಳು ಗೆದ್ದರೆ ನಾನು ಅವಳಿಗೆ 500 ಕೊಡ್ತೀನಿ ಅಂತ. ಅದಾದಮೇಲೆ ನಾನು ಗೆದ್ದೆ, ಅದಕ್ಕೆ ಅವಳು ನಂಗೆ 1000 ರೂಪೀಸ್ ಕೊಡೋದು. ಯೂಶ್ವಲಿ ನಂಗೆ ಆಮಂಜೆ ಇಷ್ಟ ಆಗೋದು, ಬಟ್ ಅಲ್ಲಿ ಕ್ಯಾಶ್ಯೂಸ್ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಅಂತ ಅನಿಸ್ತು. ಸೊ ಅದಕ್ಕೆ ಅದನ್ನೆಲ್ಲ ತಿಂದ್ಬಿಟ್ಟು ಅದಾದಮೇಲೆ ನಾವು ವಿ ಹ್ಯಾವ್ ರೀಚ್ಡ್ ಸೂರತ್, ಸ್ಮಾರ್ಟ್ ಸಿಟಿ ಸೂರತ್ಗೆ ರೀಚ್ ಆಗಿದ್ದೀವಿ. ಸೊ ಇಷ್ಟು ವರ್ಷದಿಂದ ನನ್ನ ಚಾನಲ್ ನೋಡ್ತಾ ಇದ್ರೆ, ಇಲ್ಲ ಯಾವುದೇ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ನಿಮಗೆ ಒಂದು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ
ಕನೆಕ್ಷನ್ ಇದ್ದರೆ ಕೆಲವೊಂದು ವರ್ಷದಿಂದ ನಿಮಗೆ ಖಂಡಿತ ಐಡಿಯಾ ಬಂದಿರುತ್ತೆ ಸೂರತ್ಗೆ ಏನಕ್ಕೆ ಬಂದಿರ್ತೀವಿ ಅಂತ. ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಿತ್ತು, ಅದಕ್ಕೋಸ್ಕರ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಆ ಬ್ರ್ಯಾಂಡ್ ವೀಡಿಯೋಸ್ ಎಲ್ಲ ನೀವು ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಯೂಶ್ವಲಿ ಮಾಡೋ ಥರ ಬೋರಿಂಗ್ ಕಂಟೆಂಟ್ ಅಂತೂ ಇಲ್ಲ, ವೆರಿ ಇಂಟ್ರೆಸ್ಟಿಂಗ್, ಎಲ್ಲರಿಗೂ ಇಷ್ಟ ಆಗಿರೋಂಥ ಕಂಟೆಂಟ್ನ ಈ ಟೈಮ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದರ ಜೊತೆಗೆ ನಾವು ಕೂಡ ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ ಅಲ್ಲೇ. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಶಾಪಿಂಗ್ ಮಾಡಬೇಕು ಅಂತಲೇ ಹೋಗಿದ್ದಿದ್ದು. ಇಲ್ಲಿ ತುಂಬ ಚೆನ್ನಾಗಿರೋ ಲೆಹಂಗಾ, ಸ್ಯಾರೀಸ್ ಮತ್ತು ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಒಂದು ಐಡಿಯಾ ಇತ್ತು ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಶಾಪಿಂಗ್ ಮಾಡಲೇಬೇಕು ಅಂತ ಬಂದಿದ್ದು. ಆ್ಯಂಡ್ ಅವತ್ತು ಫುಲ್ ಹೊಟ್ಟೆ ಹಸಿತೈತೆ, ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಸೊ ಅದಕ್ಕೆ ಲೈಟಾಗಿ ಸ್ನ್ಯಾಕ್ಸಾಗಿ ನಾವು ಬರ್ಗರ್, ಅದಾದಮೇಲೆ ಪಿಜ್ಜಾ ತೋರಿಸ್ಕೊಂಡು ತಿಂದ್ವಿ. ಮತ್ತು ನಾವಿದ್ದಿದ್ದು ಹೋಟೆಲ್ ಬಂದುಬಿಟ್ಟು ಆರೆಂಜ್ ಇಂಟರ್ನ್ಯಾಷನಲ್ ಅಂತ. ಆ್ಯಂಡ್ ಇವಾಗ ಅದ್ರ ಪಕ್ಕದ ಹೋಟೆಲ್ ರೆಸ್ಟೋರೆಂಟಲ್ಲಿ ನಾವು ಡಿನ್ನರ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಡಿನ್ನರ್ ಮಾಡೋಕ್ಕೆ ಹೋದಾಗೆಲ್ಲ ನಮ್ಮ ಚಿಚ್ಚ ನಿತಿನೇ ನೆನಪಾಗ್ತಾಯಿದ್ರು. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಅವ್ರ ಜೊತೆ ಬಂದಿದ್ವಲ್ಲ. ಸೊ ಅಲ್ಲೇ ನಾವು ಹೋಗ್ಬಿಟ್ಟು ಡಿನ್ನರ್, ಲಂಚ್ ಎಲ್ಲ ಅಲ್ಲೇ ಮಾಡಿದ್ದು. ಸೊ ಇಟ್ ವಾಸ್ ಸೋ ಟೇಸ್ಟಿ. ನಾನ್ ವೆಜ್ ಊಟ ತಿಂದಿದ್ದು. ಮೋಸ್ಟ್ ಆಫ್ ದ ರೆಸ್ಟೋರೆಂಟ್ಸಲ್ಲಿ ನಾನ್ ವೆಜ್ ಸಿಗಲ್ಲ, ಅಲ್ಲಿ ನಾನ್ ವೆಜ್ಜೇ ಅಷ್ಟು ಮಾರಲ್ಲ ಅವರು. ಒಂದೇ ಒಂದು ಮಾರ್ಕೆಟ್ ಏನೋ ಇದೆ, ಅದು ಬಿಟ್ಟರೆ ಸಿಟಿ ಒಳಗಡೆ ಮಾತ್ರ ನಾನ್ ವೆಜ್ ಸಿಗುತ್ತೆ. ಅದು ಬಿಟ್ಟು ಆಚೆ ಕಡೆ ಔಟ್ಸ್ಕರ್ಟ್ಸಲ್ಲೆಲ್ಲ ಸಿಗಲ್ಲ. ಬಟ್ ಇಲ್ಲಿ ಲಾಲಿಪಾಪ್, ಅದಾದಮೇಲೆ ಲಾಸ್ಟ್ ಟೈಮ್ ಏನೇನು ತೊಗೊಂಡ್ರು ಅದೆಲ್ಲ ತೊಗೊಂಡ್ವಿ. ಆ್ಯಂಡ್ ಗ್ರೀನ್ ಚಟ್ನಿ ನೋಡಿದಾಗೆಲ್ಲ ನಮ್ಮ ಚಿಚ್ಚನೇ ನೆನಪಾಗ್ತಾಯಿದ್ರು. ನಮ್ಮ ಚಿಚ್ಚ ಆರ್ಡ್ರ್ ಮಾಡಿದ ತಕ್ಷಣ ಗ್ರೀನ್ ಚಟ್ನಿ ತಿಂತಾಯಿದ್ರು. ಸೊ ಅದಕ್ಕೆ ಅದನ್ನೆಲ್ಲ ನೆನೆಸ್ಕೊತಾ ಇದ್ವಿ. ಆ್ಯಂಡ್ ನಿತಿನ್ಗೆ ಶೆಜ್ವಾನ್ ಫ್ರೈಡ್ ರೈಸ್ ಎಲ್ಲ ಅಲ್ಲಿ ನೋಡಿದಾಗೆಲ್ಲ ಅವರೇ ನೆನಪಾಗ್ತಾಯಿದ್ರು. ನಮ್ಮ ಡ್ಯಾಡಿಗೆಲ್ಲ ಹೇಳ್ತಾಯಿದ್ವಿ, ಇಲ್ಲ ನಾವು ಲಾಸ್ಟ್ ಟೈಮ್ ಬಂದಿದ್ರಲ್ಲ ಆ ಟೇಬಲಲ್ಲಿ ಕೂತ್ಕೊಂಡಿದ್ವಿ, ಹಿಂಗಿತ್ತು ಹಂಗಿತ್ತು ಅಂತೆಲ್ಲ. ಮತ್ತು ಒಂದು ಲೆಮನ್ ಮಿಂಟ್ ಚಿಕನ್ ಟಿಕ್ಕಾ ಅಂತ ತೊಗೊಂಡ್ವಿ, ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಶೆಜ್ವಾನ್ ನೂಡಲ್ಸ್ ಶೆಜ್ವಾನ್ ಫ್ರೈಡ್ ರೈಸ್ ಇಲ್ಲಿ ತಿಂದಿರೋ ಥರ ಎಲ್ಲೂ ನಮಗೆ ಆ ಟೇಸ್ಟ್ ಸಿಕ್ಕಿಲ್ಲ. ಸೊ ಅದಕ್ಕೆ ಯಶಿಕಾಗೂ ಇಲ್ಲಿ ಇಷ್ಟ ಆಯಿತು. ಆ್ಯಂಡ್ ನನಗೂ ಕೂಡ ಇಷ್ಟ ಆಯಿತು. ಚಿಕನ್ ಶೆಜ್ವಾನ್ ನೂಡಲ್ಸ್ ತೊಗೊಂಡಿದ್ವಿ. ಅದಕ್ಕೆ ಚಿಕನ್ ಹಾಕಿರ್ತಾರೆ, ಹೆಗ್ ಹಾಕಿರ್ತಾರೆ, ಸ್ಪೈಸಿಯಾಗಿ ಚೆನ್ನಾಗಿ ಮಾಡಿರ್ತಾರೆ. ಬಟ್ ರೈಸ್ ಇನ್ನೂ ಸ್ವಲ್ಪ ಕುಕ್ ಆಗಬೇಕು ಅಂತ ನಂಗೆ ಅನಿಸುತ್ತೆ, ಬಿಕಾಸ್ ನನಗೆ ಆ ಥರ ಅಕ್ಕಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಲಾಸ್ಟ್ ವಿ ಎಂಡೆಡ್ ವಿತ್ ಲೈಮ್ ಸೋಡಾ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಬಾಯ್.